ಸಕ್ಕದಾಗಿತ್ತು, ಮೈಯೆಲ್ಲ ಜುಮ್ ಅಂದ್ಬಿಡ್ತು ಸರ್. ಮಗು ಅಂತೂ ಫುಲ್ ವಿಜಿಲ್ ಹೊಡಿತೈತೆ. ಹೆಂಗಮ್ಮ ವಿಜಿಲ್ ಹೊಡೆದಿದ್ದು? ಶಿವಣ್ಣಂಗೆ ಚೆನ್ನಾಗಿತ್ತು ಸರ್. ಈ ತರ ಫಿಲಮ್ ಸರ್, ಈ ತರ ಮಾಡ್ಬೇಕು ಸರ್. ಈ ತರ ಮಾಡೋದ್ರಿಂದ ಬೆಳಿಬೇಕು ಸರ್. ಎಲ್ಲರೂ ಚೆನ್ನಾಗಿರ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಸೂಪರ್ ಸೂಪರ್ ರಿಯಲ್ ಗೂಸ್ ಬಂಪ್ಸ್ ಸ್ಟಾರ್ಟ್ ಆಗುತ್ತೆ. ಹಾಲಿವುಡ್ ರೇಂಜ್ ಇಲ್ಲ, 20 ನಿಮಿಷ ಸಕ್ಕತ್ತಾಗಿ ಮಾಡೋಣ. ಯಾವತ್ತಿದ್ರು ಶಿವಣ್ಣನೇ. ಅವ್ರದಂದ್ರೆ ಯಾರು ಟಚ್ ಮಾಡೋಕ್ಕಾಗಲ್ಲ. ಅವ್ರು ಮಾಡೋ ರೆಕಾರ್ಡ್ ಆಗಲಿ, ಅವ್ರು ಸೃಷ್ಟಿ ಕ್ರೇಜ್ ಆಗಲಿ, ಯಾವತ್ತಿದ್ರು ಶಿವಣ್ಣಂದೇ. ನೋಡ್ಬೇಕಂದ್ರು ಬಂದ್ರೆ ಅವ್ರಿಗೆ ಆ್ಯಕ್ಟಿಂಗ್ ಸೂಪರ್. ಆದರೆ ಲಾಸ್ಟ್ ಒಂದಿಷ್ಟು ಜನ ಶಿವಪ್ಪ ಬಂದ್ರೆ ಸೂಪರ್ ಜನ ಫೋನ್ ಮಾತಾಡ್ತಾರೆ. ಬರೀ ಚೆನ್ನಾಗಿ ನಾಯಿ ಫೋನ್ ಪ್ರಪಂಚ ಮಾಡಿದ್ದಾರೆ. ಯಾರು ತುಂಬ ಸಕ್ಕತ್ತಾಗಿದೆ. ಶಿವ ಇಲ್ಲದೆ ಇರೋ ಊರಿಲ್ಲ. ಶಿವಣ್ಣನ ಮೆಚ್ಚಿದವ್ರು ಯಾರಿಲ್ಲ. ಶಿವ ಭಕ್ತರು ಯಾರ್ಯಾರು ಇದ್ರೆ ದಯವಿಟ್ಟು ಬಂದು ಕನ್ನಡ ಚಿತ್ರರಂಗನ ನೋಡಿ. 45 ಆಗಿರ್ಬೋದು. ಇವತ್ತು ಕಿಚ್ಚ ಸುದೀಪ್ ಸರ್ದು ಸಿನಿಮಾ ರಿಲೀಸು, ಇವತ್ತು ಶಿವಣ್ಣ ಉಪ್ಪಿ ಸರ್ ಎಲ್ಲ ಸಿನಿಮಾ ರಿಲೀಸು. ದಯವಿಟ್ಟು 2 ಸಿನಿಮಾನ ನೋಡಿ. ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಅರ್ಜುನ್ ಜನ್ಯ ಸರ್. ಎಷ್ಟು ಹೇಳಿದ್ರು ಸಾಲಲ್ಲ. 20 ನಿಮಿಷ ಅಂತೂ ನೀವು ದೇವರಾಗ್ಬಿಡ್ತೀರ ಥಿಯೇಟರ್ ಹತ್ರ ಬಂದು. ದಯವಿಟ್ಟು ಸಿನಿಮಾನ ನೋಡಿ. ವರ್ಷ ಒಂದು ತುಂಬ 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 ಅದ್ಭುತವಾದ ಸಿನಿಮಾ 45 ಚೆನ್ನಾಗಿದೆ. ಶಿವಣ್ಣ ಹಂಗೆ ಇದ್ದಾರೆ. 45 ಅಲ್ಲ ಶಿವಣ್ಣ, 35 ಶಿವಣ್ಣ. ಮಹಾಶಿವರಾತ್ರಿಯಲ್ಲಿ ನಮ್ಮ ಶಿವಪ್ಪ ನೋಡೋದು ಇವತ್ತು ನಮ್ಮ ಶಿವಪ್ಪ ಅಂದರೆ ಇಡೀ ಕರ್ನಾಟಕ ಅಚ್ಚುಮೆಚ್ಚು. ತಕ್ಕಮನೆ ದೊರೆ ಅಡ್ರಿಕರ ಶಿವಣ್ಣಂಗೆ ಜೈ. ಶಿವರಾಜ್ ಕುಮಾರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉಪೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಫಿಲಿಮ್. ಸೂಪರ್ ಆಗಿದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಇದನ್ನು ಥಿಯೇಟ್ರಲ್ಲಿ ನೋಡಬೇಕು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಶಿವರಾಜ್ ಕುಮಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜ್ ಶೆಟ್ಟಿ ತುಂಬ ಅಂಡರ್ ರೇಟೆಡ್. ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಅಂತಾನೆ ಅನಿಸಿಲ್ಲ. ಎಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಹೈ ಕ್ಲಾಸ್. ಇದನ್ನು ಥಿಯೇಟ್ರಲ್ಲೇ ಮಾಡಿ. ಎಷ್ಟೋ ಸಿನಿಮಾ ಬಂದಿರ್ಬೋದು. ಯಾವ ಸಿನಿಮಾಗೆ ನಾನು ರಿವ್ಯೂ ಕೊಡೋಕೆ ಹೋಗೋದಿಲ್ಲ. ಯಾಕಂದರೆ ಶಿವಣ್ಣ ಸಿನಿಮಾ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಮನುಷ್ಯರು ಯಾರು ಸರ್ ಬದುಕ್ತಾರೆ? ಈ ಆ್ಯಕ್ಟಿಂಗು, ಈ ಥರ ಸ್ಟೈಲು, ಅಪ್ಪ ಬದುಕೋಕ್ಕಾಗಲ್ಲ. ಈ ಥರ ಅಷ್ಟು ಚೆನ್ನಾಗಿ ಮಾಡಿದ್ರೆ ಇಲ್ಲ, ಈ ಥರ ಮಾಡಬಾರ್ದು. ಶಿವಣ್ಣ ನಿಮ್ಮ ಎನರ್ಜಿನ ಇಷ್ಟೊಂದು ಕೊಟ್ಟು ನಮಗೂ ಮಾತಾಡೋಕ್ಕಾಗ್ತಿರೋರಿಗೆಲ್ಲೂ ಮಾತಾಡಬೇಕು. ನಾನು ಶಿವಣ್ಣ ಅಭಿಮಾನಿ ಅಂತ ಹೆಮ್ಮೆ ಅಂತ ಹೇಳ್ಕೊಬೇಕಂದ್ರೆ ಅದು ಇದು ಮಾತ್ರ ನಿಜ. ಶಿವಣ್ಣ ಅಭಿಮಾನಿಯಾಗಿ ನಾನು ಹೇಳ್ಬೇಕಂದ್ರೆ ಈ ಥರ ಶಿವಣ್ಣ ಮಾಡಿರೋ ಸಿನಿಮಾ ಹೆಮ್ಮೆ. ಪ್ರತಿಯೊಬ್ಬರು ನೋಡಿ. ಯಾವ ಪೈರಸ್ ಇಲ್ಲ, ಯಾರು ನೆಗೆಟಿವ್ ಮಾತಾಡೋದು ಬೇಡ. ಹೀರೋ ಕಾಂಟ್ರವರ್ಸಿ ಕೂಡ ಬೇಡ. ಒಳ್ಳೆ ಸಿನಿಮಾ. ಎಲ್ಲ ಕನ್ನಡ ಇಂಡಸ್ಟ್ರಿ ಹೀರೋ ಆಗಿರಲಿ, ಬೇರೆ ಹೀರೋ ಆಗಿರಲಿ, ಒಳ್ಳೆ ಸಿನಿಮಾ ನೋಡೋಣ. ಕನ್ನಡ ಸಿನಿಮಾನ ಬೆಳೆಸೋಣ ಅಷ್ಟೇ ಹೇಳ್ತೀನಿ. ಒಳ್ಳೆ ಸಿನಿಮಾ ವಿಭಿನ್ನವಾಗಿ ತೆಗೆದಿದ್ದಾರೆ ಸಿನಿಮಾ. ಎಲ್ಲರೂ ನೋಡಬೇಕು. ನೋಡಿ ಸಾಕಷ್ಟು ಸೂಪರ್ 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 ತುಂಬ ಚೆನ್ನಾಗಿ ಮೂವಿ ಮಾತ್ರ ಸೂಪರ್ ಆಗಿತ್ತು. ಶಿವಣ್ಣನ ಅನ್ನೊಂದು ಅವತಾರಗಳು, ಸ್ಟಾರ್ಸ್ ಸೂಪರ್ ಆಗಿತ್ತು ಮೂವಿ ಮಾತ್ರ. ತುಂಬ ಚೆನ್ನಾಗಿದೆ ಮೂವಿ. ಅದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಆ್ಯಕ್ಟಿಂಗು ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಅದು ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಟಿಂಗು ಶಿವಣ್ಣ ನೇತೃತ್ವದ ನೆಕ್ಸ್ಟ್ ಲೆವೆಲ್. ಕ್ಲೈಮ್ಯಾಕ್ಸು ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಒಳ್ಳೆ ಮೂವಿ. ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರಿ ಪೈಪು, ಏನು ಉದ್ದೇಶ ಇದು ಅಂತ ನಿಲ್ಸಿದ್ರು. ಅವಾಗ ಕೋರ್ಟ್ ಆರ್ಡರ್ ತೋರಿಸಿದ್ದಾರೆ. ಅವ್ರಿಗೆ ಗಮನಕ್ಕೆ ತಂದ್ರು. ಸರ್ ಕೋರ್ಟ್ ಆರ್ಡರ್ ಇದೆ ಅಂತ. ಸರಿ ತಗೊಂಡು ಹೋಗಪ್ಪ, ಯಾವ ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು. ಪೈಪ್ ತಗೊಂಡು ಹೋಗ್ತಾ ಇರೋವಾಗ
ನಮಗೆ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ASI ನಮ್ಮ ಕೋಬ್ರದರಾದ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು. ನಾನೇ ಅಲ್ಲೇ ಇದ್ದೆ. ನನಗೂ ತುಂಬ ಏಟುಗಳಾಗಿದೆ. ಸ್ಪೈನಲ್ ಕಾರ್ಡು. ನಾನು ನಡೆಯೋಕ್ಕೂ 6 ವರ್ಷ ಆಯಿತು. ಬೆಡ್ ಮೇಲಿದ್ದು ಬರೋಕ್ಕೆ 6 ವರ್ಷ ಆಯಿತು. ಅದಕ್ಕಾಗಿ ಅದು ಇಲ್ಲಿಗೂ ನಮಗೆ ಅನುಮಾನ ಏನಂತಿದ್ರೆ ಆ ಕಂಪ್ನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ. ಅದನ್ನು ಆಚೆ ಹೇಳೋಕ್ಕೂ ತಮ್ಮೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಹಂಗೆ ಇಟ್ಬಿಟ್ಟಿದ್ದೀವಿ. ಅದೇ ಆಮೇಲೆ ಏನಾಯಿತು, ಕೋರ್ಟ್ಗೆ ಹೋಗ್ಬಿಟ್ರು. ಕೋರ್ಟಿಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು. ಮತ್ತು 2015 ನಮ್ಮ ಭೂಪತಿಗೆ ಮತ್ತು ಕ್ಯಾಂಟೋ ಪವರ್ನ ಸೀಸ್ ಮಾಡಿದ್ರು. 2015 ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿಬಿಟ್ರು. ತಮಿಳ್ನಾಡವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು. ಅವನು ತಮಿಳ್ನಾಡು ಹೊರಟೋಗಿದ್ರು. ಆದ ನಂತರ ನಮಗೇನಾಯಿತು, ಎಲ್ಲ ಏನೂ ಇಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಏನೂ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ರು. ಆದರೆ ನಾನು ಇಲ್ಲೇ ಕರ್ನಾಟಕದವನು. ಆಂಧ್ರನಲ್ಲಿ ಹುಟ್ಟಿದ್ರು, ಕರ್ನಾಟಕದಲ್ಲಿ ಅವ್ರಿಗೆ ಬೆಳೆದಿರೋದೇ ಎಲ್ಲ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು. ಪೇಟೆಂಟು 20 years ಮುಗಿದೋಯ್ತು. ಕಾಪಿರೈಟಿಗೆ ಲೈಫ್ ಪ್ಲಸ್ 60 years ಇದೆ. ಅದನ್ನು ನನ್ನ ಹೆಸರಲ್ಲಿ ಬಂದು ಮತ್ತು ಡಿಸೈನ್ ನಾನೇ ಮಾಡಿದೆ. ಡಿಸೈನು ನಾನು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಎಲ್ಲ ನನ್ನ ಹೆಸರಲ್ಲಿ ಇದ್ದುಕೊಂಡು ನಾನು 6 ವರ್ಷ ಆಯಿತು. ನಾನು ಯಾರಿಗೂ ಗೊತ್ತಿಲ್ದಂಗೆ, ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ದಂಗೆ 6 ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ ಈಗ ಕೊನೆಗೆ 2 ತಿಂಗಳ ಹಿಂದೆ ಸೂರ್ಯ ರೋಶಿನಿ ಹಿಂದೂಪುರ ಅವರು ಕಂಪ್ನಿ ಒಂದಿದೆ. ಅದನ್ನು ಹೋಗಿ ನಮ್ಮ ಗೌರ್ಮೆಂಟ್ ಇದು FIR ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನು, ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ, ಪಕ್ಕದಲ್ಲಿ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ, ಎರಡನ್ನೂ ಸೀಸ್ ಮಾಡಿದ ತಕ್ಷಣ ಅವರು ಸ್ಟೇಗೆ ಹೋದರು. ಅದು ಮಾಮೂಲಿ ಹೋಗ್ತಾರೆ, ನಾವು ಹೋಗಿದ್ದೀವಿ. ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ. ಅದು ದೊಡ್ಡ ಅದೇನು ತಪ್ಪು ಮಾಡಿದ್ದಾರೆ ಅಂದರೆ ನೋಡಿ ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂಥ ನ್ಯಾಯ ಮಾಡಬೇಕು. ಇಷ್ಟು ಬುಕ್ ಇದೆಯಲ್ಲ, ಇದರಲ್ಲಿ ಏನೂ ಇಲ್ಲ. ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ 52 ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು ಈ ಪೈಪ್ ಹುಟ್ಟು 23 ವರ್ಷ ಆಗಿದೆ ಅಷ್ಟೇ ಹೊರತು 2002 ಪೈಪ್ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಮುಂಚೆ ಪೈಪ್ ಇದೆ, ಈ ಸೈಜ್ ಇಲ್ಲ.